ಈ ಒಳನೋಟದ ಒಳಸುಳಿಯನ್ನು ಹೇಳೋದಕ್ಕೆ ಮತ್ತು ಗುಸುಗುಸು ಗೋವಿಂದಣ್ಣನ ಮೂಲಗಳ ವಿಷಯಗಳನ್ನು ಅವರ ಪರಮ ಮಿತ್ರ ವೀರೇಂದ್ರ ಅವರು ತಿಳಿಸೋದಕ್ಕೆ ನನ್ನ ಜೊತೆಗೆ ಕೂತಿದ್ದಾರೆ. ವೀರೇಂದ್ರ, ಬಹಳ ಮುಖ್ಯವಾದಂತಹ ವಿಚಾರ ಏನಂತಂದರೆ, ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಕಮಲೇ ಕಮಲೋತ್ಪತ್ತಿ ಎನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ರಿ. ಇತಿಹಾಸವನ್ನು ನೋಡಿದಾಗ ಭೋಜರಾಜನ ಆಸ್ಥಾನದಲ್ಲಿ ಕವಿರತ್ನ ಕಾಳಿದಾಸ್ ಅವರು ಇದ್ದಾಗ ಒಬ್ಬ ಕವಿ ಈ ಸವಾಲು ಹಾಕ್ತಾರೆ, ಕಮಲೇ ಕಮಲೋತ್ಪತ್ತಿ ಶ್ರೇಯಂತಾಂ ನಚ ದೃಶ್ಯತಿ ಅಂತ ಹೇಳ್ತಾರೆ. ಅಂದರೆ ಕಮಲದಲ್ಲಿ ಕಮಲ ಹುಟ್ಟಿದ್ದನ್ನು ನಾವು ಕೇಳಿದ್ದೇವೆ ಹೊರತು ನೋಡಿಲ್ಲ ಅಂತ ಹೇಳಿ, ಅದಕ್ಕೆ ಸವಾಲನ್ನುವಂತೆ ಉತ್ತರವನ್ನು ಕಾಳಿದಾಸರು ಕೊಡ್ತಾರೆ, ಬಾಲಂತಂ ಶ್ರೇಯಂತಾಂ ಅಂತ ಹೇಳಿ. ಅಂದರೆ ಬಾಲೆಯ ಕಣ್ಣುಗಳಲ್ಲಿ ಕಮಲದಂತಹ ಮುಖಾರವಿಂದದಲ್ಲಿ 2 ನೀಲಿ ಕಮಲದಂತಹ ಕಣ್ಣುಗಳನ್ನು ನೋಡಿದ್ದೇವೆ, ಅದಕ್ಕೆ ಪ್ರತಿ ಸವಾಲಿದು. ಅಂದರೆ ಕಮಲದಲ್ಲಿ ಕಮಲ ಹುಟ್ಟೋದು ಎಷ್ಟು ಸತ್ಯವೋ ದಳದಿಂದ ಕಮಲ ಹುಟ್ಟೋದು ಅಷ್ಟೇ ಸತ್ಯ ಅನ್ನೋ ರೀತಿಯಲ್ಲಿ ಮಾತನ್ನು ಹೇಳಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ನಿಜ ಆಗುತ್ತಾ ಅನ್ನುವಂಥ ಪ್ರಶ್ನೆ ಏನು ಹೇಳ್ತಾರೆ ನಿಮ್ಮ ಗುಸುಗುಸು ಗೋವಿಂದಣ್ಣ? ಈಗ ಪಟೇಲ್ರೆ, ಈಗ ದಳದಿಂದ ಕಮಲವೋ ಕಮಲದಿಂದ ದಳವೋ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಹೋದಾಗ, ಈಗ ಗೋವಿಂದಣ್ಣವರು ಜಗನ್ನಾಥ್ ಭವನ್ ಹತ್ರ ಹೋಗಿದ್ರು ನೆನ್ನೆ. ಏನಕ್ಕೆ? ನೆನ್ನೆ BJP ಕೋರ್ ಕಮಿಟಿ ಇತ್ತಲ್ಲ, ಆ ಕಡೆ ಹೋಗಿದ್ರು. ಅಲ್ಲವರಿಗೆ ಜಗನ್ನಾಥ ಭವನದ ಮೂಲಗಳ ಮಾಹಿತಿ ಅಷ್ಟೇ ಅಲ್ಲ, ದಿಲ್ಲಿ ಮೂಲಗಳ ಮಾಹಿತಿಯೂ ಸಿಕ್ಕಿದೆ. ಈಗ ಪ್ರಕೃತಿ ಏನು ಹೇಳಿ, ಈಗ ಬೇಸಿಕಲಿ ನೀವು ಪ್ರಕೃತಿ ಏನು ಅಂತ ನೋಡೋದಾದ್ರೆ ದಳದಿಂದಲೇ ಕಮಲ ಹುಟ್ಟೋದು. ಬೇಸ್ ಅದೇ ಅಲ್ವಾ, ಮೂಲ ಅದೇ ಅಲ್ವಾ? ಇದನ್ನು ನೋಡ್ಕೊಂಡಿದ್ದಾರೆ ಯಾರು? BJPಯ ವರಿಷ್ಠರು. ಆದರೆ ಇಲ್ಲಿ ರಾಜ್ಯ ನಾಯಕರಿಗೆ ಇವತ್ತಿಂದ ಅಲ್ಲ, ನೀವು ಕಳೆದ 2 ವರ್ಷದಲ್ಲಿ ಕೆಲವು ಬಾರಿ ಓಪನ್ ಆಗಿ ಹೇಳಿದ್ದಾರೆ. ಏನಂತ? ಈ ಕಮಲೇ ಕಮಲೋತ್ಪತ್ತಿ ಅಂದರೆ ಮತ್ತೇನಲ್ಲ ಅವ್ರು ಹೇಳ್ತಿರೋ ಅರ್ಥ. ವಿಧಾನಸೌಧದಲ್ಲಿ ಕಮಲ ಅರಳಬೇಕಿದ್ರೆ ಕಮಲ ಪಕ್ಷವೇ ಸಾಕು, ದಳ ಬೇಡ ಅನ್ನೋ ಅರ್ಥ ಅವ್ರದ್ದು. ಯಾರ್ದು? ರಾಜ್ಯ ನಾಯಕರದ್ದು. ಅವ್ರು ಹೇಳಿದಾರೆ ಭಾಳಷ್ಟು ಸತಿ, BJP ಸ್ವಂತ ಬಲದ ಮೇಲೆ ಈ ಬಾರಿ ಪೂರ್ಣ ಬಹುಮತವನ್ನು ಪಡೆಯುತ್ತೆ ಅಂತ ಹೇಳಿ. ಆದರೆ BJP ವರಿಷ್ಠರು ಹೇಳ್ತಿರೋದೇನಪ್ಪ ಅಂದರೆ, ಅಲ್ಲಿ ದಿಲ್ಲಿ ಮೂಲಗಳಿದೆಯಲ್ಲ, ಆ ದಿಲ್ಲಿ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ, ಇಲ್ಲ ಇತಿಹಾಸ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾವತ್ತಾದರೂ BJP ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಿದೆಯಾ ಕೇಳ್ತಾ ಇದ್ದಾರೆ ಅವ್ರಿಗೆ. 2008ರಲ್ಲಿ ಎಷ್ಟು ತಗೊಂಡ್ರು? 108 ಸೀಟು 110 ಸೀಟು ಒಂದು ಕಡೆಗೆ ಪಕ್ಷೇತರನ್ನೆಲ್ಲ ತಗೊಂಡು ಮಾಡಿದ್ರು. ಬೇಸಿಕಲಿ 108 ಸೀಟ್ ಬಂದಿದ್ದಾಗಿತ್ತು ಅವರಿಗೆ. 5 ಜನ ಪಕ್ಷೇತರನ್ನು ಕರ್ಕೊಂಡು ಕಡೆಗೆ ಸರ್ಕಾರ ಮಾಡಿದ್ರು. 2018ರಲ್ಲೂ ಕೂಡ 105ಕ್ಕೆ ಬಂದು ನಿಂತರು. ಅಗೇನ್ ಕಡೆಗೆ ಆಪರೇಷನ್ ಕಮಲವೇ ಬೇಕಾಯ್ತು ಅವರಿಗೆ ಸರ್ಕಾರವನ್ನು ತರಬೇಕಿದ್ರೆ. ಇವೆಲ್ಲ ಇತಿಹಾಸ ನೋಡಿರೋರು. ಅದರಲ್ಲಿ ಈಗ ರಾಜ್ಯ BJPಯ ಪರಿಸ್ಥಿತಿಯನ್ನೆಲ್ಲ ನೋಡಿ ಹೀಗೆಲ್ಲ ಮಾತಾಡ್ತಿದ್ದಾರೆ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ. ಆಯಿತಾ? ಈಗ ಆಯಿತು ಸರಿ, ಈ ಕಮಲಪತಿಗಳು ಯಾರ್ಯಾರಿದ್ದಾರಲ್ಲ, ದಳ ಬೇಡ ಅನ್ನುತ್ತಿರುವಂಥ ಕಮಲಪತಿಗಳು, ಹಾಗಾದ್ರೆ ಮಂಡ್ಯ ರೀಜನಲ್ಲಿ ಅವ್ರು ಬೇಸ್ ರೆಡಿ ಮಾಡ್ಕೊಂಡಿದ್ದಾರಾ ಅನ್ನೋ ಚರ್ಚೆ ಅದೇ ಜಗನ್ನಾಥ ಭವನದಲ್ಲೇ ಕೇಳಬರ್ತಾ ಇದೆ. ರೆಡಿ ಆಗಿದೆಯಾ ಮಂಡ್ಯ ಬೇಸ್? ನೀವು ಹಳೆ ಮೈಸೂರು ಅದ್ಯಾಕೆ ಮಂಡ್ಯನೇ ತಗೊಳ್ಳಿ, ಮಂಡ್ಯ ಜಿಲ್ಲೆಯಲ್ಲಿ ಅವ್ರಿಗೆ ಬೇಸ್ ಇದೆಯಾ? ಈ ಚರ್ಚೆ ಇದೆಯಲ್ಲ, ಈ ಚರ್ಚೆ ಒಳ ಹೊಕ್ಕಾಗ BJPಯ ನಾಯಕರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆ ಆತ್ಮಾವಲೋಕನದ ಭಾಗವಾಗಿ ಈಗ ನಿನ್ನೆ BJP ಕೋರ್ ಕಮಿಟಿಗೆ ಸುಧಾಕರ್ ರೆಡ್ಡಿ ಅವರು ಸಹ ಉಸ್ತುವಾರಿ ಅವ್ರು ಬಂದಿದ್ರು. ಅವರು ಮುಖ್ಯವಾಗಿ ಹೇಳಿದ್ದೆ ನೋಡಿ, ಈಗ ಗೋವಿಂದಣ್ಣವರಿಗೆ ನಾನು ಹೇಳಿದ್ದೆ ನಿನ್ನೆ, BJP ಕೋರ್ ಕಮಿಟಿ ಸಭೆಯ ಒಳಗೆ ಅವರಿಗೆ ಸೋರಿಸಿದ್ದಾರೆ ಅಂತ. ಅಲ್ಲಿಗೆ ಒಂದು ರಾಷ್ಟ್ರೀಯ ನಾಯಕರು ಇಲ್ಲ ರಾಜ್ಯ ನಾಯಕರೇ ಇರಬೇಕು. ಅವ್ರ ಸೋರ್ಸಿಂದ ಎಷ್ಟು ಪರ್ಟಿಕ್ಯುಲರ್ ಆಗಿ ಮಾಹಿತಿ ಇದೆ ಅಂತ ನೋಡಿ. ಹೇಳಿದ್ದಾರೆ, ನೀವು JDS ಜೊತೆ ಮೈತ್ರಿ ಸಮನ್ವಯತೆಯೊಂದಿಗೆ ಹೋಗಲೇಬೇಕು, JDS ಜೊತೆ ನೀವು ಸಮನ್ವಯವನ್ನು ಸಾಧಿಸಲೇಬೇಕು ಅಂತಲೇ ಅಲ್ಲೇ ಕೂತ್ಕೊಂಡು ಅವ್ರು ಫೋನ್ ಹಚ್ಚಿದ್ದಾರೆ. ಯಾರಿಗೆ? ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿಬಿಟ್ಟು, ಕುಮಾರಸ್ವಾಮಿ ಅವರಿಗೆ ನೋಡಿ ನಾಳೆ ಬನ್ನಿ ಎಲ್ಲ ಒಟ್ಟಿಗೆ ಹೋಗಿ SIR ಬಗ್ಗೆ ಒಂದು ಚುನಾವಣಾ ಆಯೋಗಕ್ಕೆ ದೂರು ಕೊಡೋಣ ಅಂತೇಳಿ. ನೋಡಿದ್ರಲ್ಲ ಇವತ್ತು ವಿಜುವಲ್ಸ್ ಎಲ್ಲ, ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರೆಲ್ಲ ಒಟ್ಟಿಗೆ ಪ್ರೆಸ್ ಮೀಟು ಮಾಡಿದ್ರು. ಸೊ ಇದೆಲ್ಲ ಮೂಲ ಆಗಿದ್ದು ನಿನ್ನೆ ಕೋರ್ ಕಮಿಟಿ ಒಳಗೆ ನಡೆದಂಥ ಈ ಸಂಭಾಷಣೆ. JDS ಜೊತೆಗೆ ಹೋಗಬೇಕು ಅಂದರೆ ರಾಷ್ಟ್ರೀಯ BJPಯ ನಾಯಕರು ರಾಜ್ಯ BJP ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡೋದೇನಪ್ಪ ಅಂದರೆ, ಇಲ್ಲ JDS ಜೊತೆಯೇ ಹೋಗ್ಬೇಕು ನೀವು. ಬಟ್ ಇದು ಸಾಧ್ಯ ಮೂಲಗಳ ಮಾಹಿತಿ ಕರೆಕ್ಟ್, ಇದು ಸಾಧ್ಯ ಅನ್ನೋಂಥ ಪ್ರಶ್ನೆಯೂ ಮೂಡುತ್ತೆ. ಆಯ್ತು, ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ, ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಒಂದಾದ್ರೆ, ಇದರದ ಇನ್ನೊಂದು ಆಯಾಮನೂ ಇದೆ. ಈಗಾಗಲೇ ನಿಮ್ಮ ಗಮನಕ್ಕೂ ಬರುತ್ತೆ, ನಿಮ್ಮ ಗುಸುಗುಸು ಗೋವಿಂದಣ್ಣನ ಗಮನಕ್ಕೂ ಇದು ಬಂದಿರುತ್ತೆ. ಯಾಕಂದ್ರೆ ರೀಸೆಂಟ್ಲಿ ಈ JDSನವರು ಮುಂದೆ 2028ಕ್ಕೆ 75ರಿಂದ 80 ಕ್ಷೇತ್ರಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಹೌದು, ಅದಕ್ಕೆ ಈಗಾಗಲೇ ಒಬ್ಬ MLA ಮಾತಾಡ್ದಂಗಿದೆ, ಅಂದ್ರೆ ಅಥವಾ ಮಾಜಿ MLAನೋ ಒಟ್ಟಿನಲ್ಲಿ ಒಬ್ಬ ರಾಜಕೀಯ
ನಾಯಕ ಮಾತಾಡ್ದಂಗೆ ಇದೆ. ಅವ್ರು ಹೇಳ್ತಾ ಇರೋದೇನು, ಒಂದು 15 ಶಾಸಕರಿಲ್ಲ, ಇವರು ಒಂದು 18 ಜನ MLA ಗಳಿಲ್ಲ, ಇವ್ರಿಗೆ 75ರಿಂದ 80 ಕ್ಷೇತ್ರಗಳು ಬೇಕಂತೆ. ಆ ರೀತಿಯ ಮಾತುಗಳನ್ನ ಆಡಿದಾರಂತೆ. ಸೊ ಈ ರೀತಿಯ ಮುನಿಸು, ಈ ರೀತಿಯ ಮಾತುಗಳು ಈ ಮೈತ್ರಿಯನ್ನ ಗಟ್ಟಿಗೊಳಿಸುತ್ತಾ, ದಳದಿಂದ ಕಮಲ ಆಗತ್ತಾ ಅಥವಾ ಛಿದ್ರ ಆದ ದಳ ಆಗತ್ತಾ, ಕಮಲ ಆಗತ್ತಾ ಅನ್ನುವಂಥ ಪ್ರಶ್ನೆ. ಪಾಟೀಲ್ರೆ, ಈಗ ಇಷ್ಟೋ ತನಕ ನಾನು ಜಗನ್ನಾಥ್ ಭವನ್ದು ದಿಲ್ಲಿ ಮೂಲಗಳ ಮಾಹಿತಿ ಹೇಳಿದೆ. ಈಗ ಸ್ವಲ್ಪ ಈ ಕಡೆ JP ಭವನದ ಕಡೆ ಹೋಗೋಣ. ಆ JP ಭವನದ ಮಾಹಿತಿ ಏನು ಗೊತ್ತಾ, ಅಲ್ಲಿ ಮೂಲಗಳು ಹೇಳ್ತಿರೋದು, ಗೋವಿಂದಣ್ಣವ್ರು ಆ ಕಡೆನೂ ಒಂದು ರೌಂಡ್ ಹೋಗಿ ಬಂದಿದ್ದಾರೆ. ಈಗ ಇವರು ಆಯಿತು ಇವಾಗ ಹೇಳ್ತಿದಾರಲ್ಲ, ದಳದಿಂದ ಕಮಲ ಏನು ಅಲ್ಲ ಅಂಥೇಳಿ ಅವರು ಕಮಲ ಪತಿಗಳೆಲ್ಲ ಈಗ ಹೇಳ್ತಿದಾರಲ್ಲ. ಹಾಗಾದರೆ 2 ವರ್ಷ ಯಾಕೆ ಇದನ್ನು ಯೋಚನೆ ಮಾಡಲಿಲ್ಲ? ಇವತ್ತ ಈಗ ಮೈತ್ರಿ ಆಗಿರೋದು ಇಲ್ವಲ್ಲ, 2 ವರ್ಷ ಆಯ್ತಲ್ಲ. 2 ವರ್ಷದಿಂದ ಇದನ್ನು ಯಾಕೆ ಯೋಚನೆ ಮಾಡಲಿಲ್ಲ? ಈಗ ನೀವು ನೋಡಿ BJPಯ ಪರಿಸ್ಥಿತಿಯನ್ನೇ ನೋಡಿ. ನೀವು ಒಂದು ರೌಂಡ್ ಕಿತ್ತೂರು ಕರ್ನಾಟಕದ ಕಡೆ ಹೋಗಿ ಬನ್ನಿ. ಕಿತ್ತೂರು ಕರ್ನಾಟಕದಲ್ಲಿ ಏನಿದೆ? ಕಮಲ, ನೀವು ಹೇಳಿದ್ರಲ್ಲ ದಳ ಛಿದ್ರ ಅಲ್ಲಿ ಆಗೋಗ್ಬಿಟ್ಟಿದೆ ಆಗಲೇ 50-50 ಅನ್ನುವಂಥ ಪರಿಸ್ಥಿತಿ. ಕಲ್ಯಾಣ ಕರ್ನಾಟಕದ ಕಡೆ ಹೋಗಿ, ನಿಮಗೆ ಕಮಲದ ಹೂ ಕಾಣಿಸೋದೇ ಇಲ್ಲ, ಅಲ್ಲಿ ಒಂದು ದಳವೂ ಕಾಣಿಸೋದಿಲ್ಲ. ಅಂದರೆ ಕಮಲದ ಒಂದೇ ಒಂದು ದಳವು ನಿಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂಥೇಳಿ, 0. ಹೀಗಿರುವಾಗ ಅವ್ರು ಅಟ್ಲೀಸ್ಟ್ ಅಲ್ಲಿ ತಮ್ಮನ್ನು ತಾವು ಇಂಪ್ರೂವ್ ಮಾಡ್ಕೋಬೇಕಿತ್ತು. ಮಾಡ್ಕೊಂಡು ಹೋಗಿ ಹೈಕಮಾಂಡ್ ಹತ್ರ ನೋಡಿ ನಾವು ಹೀಗೆ ಮಾಡಿದ್ದೀವಿ ಅಂತ ಹೇಳಿದ್ದಿದ್ರೆ, ಹೌದಪ್ಪ ಇವ್ರ ಮಾತು ಕೇಳಬೇಕು ಅಂತ ಅವರೂ ಕೇಳ್ತಿದ್ರಂತೆ. ಆದರೆ ಈಗ ಇರುವ ಪರಿಸ್ಥಿತಿಯಲ್ಲಿ ಈಗ ಆರ್ ಅಶೋಕ್ ಅವರಾಗಲಿ, ವಿಜಯೇಂದ್ರ ಅವರಾಗಲಿ, ವಿಜಯೇಂದ್ರ ಅವರು BJP ರಾಜ್ಯಾಧ್ಯಕ್ಷರು, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು. ನೀವು ಹೇಳ್ತಾ ಇದ್ದೀರಲ್ಲ, ಈಗ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಅವರು 15 ಸೀಟ್ ಇಲ್ಲ, 75 ಸೀಟ್ ಕೇಳಿದ್ದಾರೆ, 80 ಸೀಟ್ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ಅಂತಿದ್ದಾರಲ್ಲ, ಅವರು ಈ 2 ವರ್ಷದಲ್ಲಿ ಆ ಆತ್ಮಾವಲೋಕನ ಮಾಡ್ಕೊಂಡ್ರಾ ಅನ್ನೋದನ್ನು ಒಂದು ಕೇಳಿಬಿಟ್ರೆ ಪಾಟೀಲ್ರೆ, ಅವಾಗ ಉತ್ತರ ಸಿಕ್ಕೇ ಬಿಡುತ್ತೆ. ಅವರು ಸುಮ್ಮನೆ ಹೇಳ್ತಿಲ್ಲ, BJP ಹೈಕಮಾಂಡ್ ಮೂಲಗಳು ಸುಮ್ಮನೆ ಹೇಳ್ತಾ ಇಲ್ಲ, ಅವರೆಲ್ಲ ಸ್ಟಾರ್ಟ್ಸ್ ಮುಂದಿಟ್ಟು ಹೇಳ್ತಿದ್ದಾರೆ. ಉಪಚುನಾವಣೆಗಳ ಲೆಕ್ಕಾಚಾರ ಮುಂದಿಡ್ತಾರೆ, ಕಳೆದ ಚುನಾವಣೆ ಲೆಕ್ಕಾಚಾರ ಮುಂದಿಡ್ತಾರೆ, ಅದ್ರ ಹಿಂದಿನ ಚುನಾವಣೆ ಲೆಕ್ಕಾಚಾರ ಮುಂದಿಡ್ತಾರೆ. ಅದೆಲ್ಲ ಇಟ್ಟುಬಿಟ್ಟು ಮತ್ತು ಈಗ ಕ್ರಾಸ್ ವೋಟಿಂಗ್ ಆಯ್ತಲ್ಲ ಮೊನ್ನೆ, ಅದನ್ನು ಹೇಳಿಬಿಟ್ಟು ಆಮೇಲೆ ಹೇಳ್ತಾರಂತೆ ನೋಡಿ JDS ಜೊತೆ ಕಮಲಕ್ಕೆ ದಳ ಅನಿವಾರ್ಯ ಅಂತ ಹೇಳ್ತಿದ್ದಾರಂತೆ. ಅದಕ್ಕೋಸ್ಕರನೇ ಈಗ ಅಲ್ಲಿಂದ ಬರ್ತಾ ಇರೋ ಮಾತೇನು, ದಳೇ ಕಮಲೋತ್ಪತ್ತಿ ಅಂತ. ಇವರು ಕಮಲೇ ಕಮಲೋತ್ಪತ್ತಿ ಅಂದರೆ ಅವರು ದಳೇ ಕಮಲೋತ್ಪತ್ತಿ ಅಂತಿದ್ದಾರೆ. ಕೊನೆಗೆ ಇದೇನು ಚುನಾವಣೆಗೆ ಹತ್ತಿರ ಹೋಗ್ತಾ ಇರುವಾಗ ಹೈಕಮಾಂಡ್ ಅಂತೂ ತೀರ್ಮಾನ ತಗೊಂಡಾಗಿದೆ, ಕಮಲೇ ಕಮಲೋತ್ಪತ್ತಿ ಅನ್ನುವರು ಕೂಡ ತಮ್ಮ ಕೆಳಗೆ ದಳವನ್ನು ಜೊತೆ ಸೇರಿಸ್ಕೊಂಡೇ ಹೋಗೋ ಪರಿಸ್ಥಿತಿ ಇದೆ ಅನ್ನೋದು BJP ಮೂಲಗಳ ಮಾಹಿತಿ. ನೋಡೋಣ ಹಂಗಿದ್ರೆ ಏನಾಗುತ್ತೆ ಅಂತ ಹೇಳಿ. ಕಮಲೇ ಕಮಲೋತ್ಪತ್ತಿ ಅಥವಾ ದಳ ಕಮಲೋತ್ಪತ್ತಿ ಅನ್ನೋದಕ್ಕೆ ಕಾಲ ಉತ್ತರ ಕೊಡ್ಲಿಕ್ಕಿದೆ.